वरसति कल्याणी परशिव पणिवेणी वरसति कल्याणी परशिव पणिवेणी स्मरहर निजराणि परम गुणमणि स्मरहर निजराणि परम गुणमणि वारिज ಅಮ್ಮ ಜಗನ್ಮಾತೆ ಜಗಜ್ಜನನಿ ಜಗತ್ತಿನ ಪತಿವ್ರತ ಸ್ತ್ರೀಯರ ದುರಿತಗಳನ್ನೆಲ್ಲ ಪರಿಹರಿಸಿ ಅವರಿಗೆ ಸನ್ಮಂಗಳವನ್ನೇ ಕರುಣಿಸಬೇಕಾಗಿ ಬೇಡಿಕೊಳ್ಳುವೆನು.
ತಾಯಿ ಜಗನ್ಮಾತೆ. ಇದೇನಿದು? ರಾಜಸಭೆಗೆ ಹೋದ ನನ್ನ ಪ್ರಾಣಕಾಂತರು ಇಷ್ಟು ವೇಳೆಯಾದರೂ ಇನ್ನೂ ಬಾರಲಿಲ್ಲವಲ್ಲ. ದೇವಿಯ ಪೂಜೆಯೂ ಆಯಿತಲ್ಲ. ಇದೇನಿದು? ಇದು ನನ್ನ ಪ್ರಾಣಕಾಂತರು ಇತ್ತಲೇ ಬರುತ್ತಿರುವರು. ಸ್ವಾಮಿ ಪ್ರಾಣೇಶ್ವರ, ದೇವಿಯ ಮಂಗಳಾರತಿಯನ್ನು ಸ್ವೀಕರಿಸಿ. ಸ್ವಾಮಿ, ನನ್ನನ್ನು ಆಶೀರ್ವದಿಸಿ. ನಿನಗೆ ಮಂಗಲವಾಗಲಿ ಹೇಳಿದ್ದೆ. ಸ್ವಾಮಿ, ದೇವಿ, ಇದೇನಿದು? ಏನೇ ನಿಮ್ಮ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಇಲ್ಲ, ಯಾರಾದರೂ ನಿಮ್ಮ ಮೇಲೆ ದಂಡೆತ್ತಿ ಬಂದರೆ ಏನಾಯಿತೆಂದು ನನ್ನಲ್ಲಿ ತಿಳಿಸಬಾರದೆ ಸ್ವಾಮಿ. ದೇವಿ, ನಾನು ಏನು ಹೇಳುವುದಕ್ಕೂ ಬಾರದು ಪ್ರಾಣೇಶ್ವರಿ. ಏಕೆ ಸ್ವಾಮಿ, ಏನಾಯಿತು ನನ್ನಲ್ಲಿ ತಿಳಿಸಬಾರದೆ? ದೇವಿ, ಹೇಳುವನು ಕೇಳು.
ದೇವಿ ಏನು ಹೇಳಲಿ ನಾನು ಏಕಾಂತ ಮನೆಯೇ ಕೇಳೋ ದೇವಿ. ದೇವಿ ಜನಿತನೋ ಸಭೆಯಲ್ಲಿ ಹಾರವಿಸುತ್ತಾನೋ ಸಿರಿಯ ಜನಿತನೋ ಸಭೆಯಲ್ಲಿ ಹಾಸುರಸುತ್ತಾನೋ ಸಿರಿಯ ತೋರಿಸು ಎಂದು ಪರಮಾತ್ಮ ಪೇಳಿದ. ದೇವಿ ಏನು ಹೇಳಲಿ ನಾನು ಏಕಾಂತ ಮನೆಯೇ ಕೇಳು. ದೇವಿ ಇದಕ್ಕೇನು ಗೈರುವುದು ಸೋದಾದಿ ಮಣಿಯೇ ಕೇಳು. ಏನು ಹೇಳಲಿ ನಾನು ಏಕಾಂತ ಮನೆಯೇ ಕೇಳು. ಸ್ವಾಮಿ ನಾನು ಏನು ಹೇಳುವುದಕ್ಕೂ ಬಾಯೇ ಬಾರದು ಪ್ರಾಣೇಶ್ವರಿ. ಪ್ರಾಣೇಶ್ವರ ಬ್ರಾಹ್ಮಣರಿಂದ ಕೇಳಿ ಕೂಡಿದ ಸಭೆಯಲ್ಲಿ ಆ ದಯಾಮಯನಾದ ಪರಮಾತ್ಮನನ್ನು ನೀಚ ಛನಿ ಎಂದು ನಿಂದಿಸಿದರು. ಆ ಪರಮಾತ್ಮನು ಪ್ರತ್ಯಕ್ಷನಾಗಿ ಬಂದು ನನ್ನನ್ನು ಕಾಲನಿಂದ ಒಡೆದು ನಿನ್ನ ರಾಶಿಗೆ ವಕ್ರಯಿಸಿ ಇನ್ನು 7 ವರ್ಷಗಳ ಕಾಲಗ ಕಾಡಿಗೆ ಕಳಿಸದೆ ಹೋದರೆ ಪ್ರಾಣೇಶ್ವರ ನಾನು ಸೂರ್ಯ ಸುತ ಸೆನೆ ಹಲ್ಲವೆಂದು ಶಬ್ದ ಮಾಡಿ ಹೊರಟೇ ಹೋದೆ. ಸ್ವಾಮಿ ನಾನು ಎಷ್ಟು ಬೇಡಿಕೊಂಡರೂ ಈ ಎಲ್ಲ ವೇಳೆ ಕರುಣೆ ತೋರದೆ ಮಾಯವಾಗಿ ಹೊರಟೇ ಹೋದನು. ಪ್ರಾಣೇಶ್ವರಿ ಸ್ವಾಮಿ ಈ ಬಾಧೆಯನ್ನು ಹನ್ನಿಂದ ಸಹಿಸಲಾರನು ದೇವಿ, ಸಹಿಸಲಾರ. ಪ್ರಾಣೇಶ್ವರ ನಿಮಗೆ ಇಂತಹ ಮಂದ ಬುದ್ಧಿಯು ಏಕೆ ಬಂದಿತು? ಆ ಪರಮಾತ್ಮನಾದ ಶನಿ ಭಗವಾನನನ್ನು ನೀವು ಏಕೆ ನಿಂದಿಸಬೇಕಾಗಿತ್ತು? ಪ್ರಾಣೇಶ್ವರ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನಮ್ಮ ಕುಲದೈವವಾದ ಶ್ರೀಮನ್ನಾರಾಯಣರನ್ನು ಭಕ್ತಿ ಭಾವದಿಂದ ಪೂಜಿಸಿದರೆ ಆ ಪರಮಾತ್ಮನು ಕೊಡುವ ಕಷ್ಟದಿಂದ ನಮ್ಮನ್ನು ಪಾರು ಮಾಡುವರು ಸ್ವಾಮಿ, ಪಾರು ಮಾಡುವರು. ಸರಿ, ಆ ಪರಮಾತ್ಮನನ್ನು ಭಕ್ತಿಯಿಂದ ಪೂಜಿಸುವನ ನೀಡಿದ್ದೇವೆ. ಆಗಲಿ ಸ್ವಾಮಿ. ಜಗದೊಡೆಯ ಶ್ರೀ ಭಗವಂತ, ಆ ಜಗದೊಡೆಯ ಶ್ರೀ ಭಗವಂತ, ಆ
ದೇವಿ, ಸ್ವಾಮಿ. ಅದು ಪರಮಾತ್ಮನ ಪ್ರತ್ಯಕ್ಷನಾಗಿ ಬಂದು ನಿಂತನು. ಪರಮಾತ್ಮ ನಿನಗೆ ಅನಂತ ಅನಂತ ವಂದನೆಗಳು ಸ್ವಾಮಿ. ರಾಜದಂಪತಿಗಳರ, ನೀವು ಇಷ್ಟೊಂದು ಭಕ್ತಿಯಿಂದ ಪೂಜಿಸಲು ಕಾರಣವೇನು? ಪರಮಾತ್ಮ, ಆ ದಯಾಮಯನಾದ ಪರಮಾತ್ಮನನ್ನು ಕೂಡಿದ ಸಭೆಯಲ್ಲಿ ನೀಚ ಶನಿ ಎಂದು ನಿಂದಿಸಿದನು. ಆ ಪರಮಾತ್ಮನು ಪ್ರತ್ಯಕ್ಷನಾಗಿ ಬಂದು ಕಾಲಿನಿಂದ ಒದೆದು ನಿನ್ನ ರಾಶಿಗೆ ವಕ್ರಯಿಸಿ ನಿನ್ನನ್ನು 7 ವರ್ಷಗಳ ಕಾಲ ಕಾಡಿಸಿ ಕಳಿಸದೆ ಹೋದರೆ ನಾನು ಸೂರ್ಯಸುತ ಶನಿಯೇ ಅಲ್ಲವೆಂದು ಶಬ್ದ ಮಾಡಿ ಹೊರಟೆ. ಆದ್ದರಿಂದ ನಮ್ಮನ್ನು ಕೈಬಿಡದೆ ಕಾಪಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವುದು ಸ್ವಾಮಿ. ರಾಜೇಂದ್ರ, ಹೇಳುವನ್ನು ಕೇಳು. ಪರಮಾತ್ಮ, ರಾಜೇಂದ್ರ, ರಾಜನ ಕೇಳೋ ಕಾಳಿಂಗ ದೊಡೆಯನ್ನೇ ಸೂಚಿತವ ಬದಲಿ ನುಡಿಯೋ. ರಾಜನ ಕೇಳೋ ಕಾಳಿಂಗ ಒಡೆಯನ್ನೇ ಸೂಚಿತವ ಬದಲಿ ನುಡಿಯೋ. ಹಿಂದಿನ ಕರ್ಮಗಳ ನೀನೊಂದುವೆ ಕಷ್ಟಗಳ. ನೀ ಹಿಂದಿನ ಕರ್ಮಗಳ ನೀನೊಂದುವೆ ಕಷ್ಟಗಳ. ರಾಜನ ಕೇಳೋ ಕಾಳಿಂಗ ದೊಡೆಯನೆ ಸೂಚಿಕವ ಪದುಯೇ ನುಡಿಯೋ. ಒಂದನ್ನು ಬಿಡದೆ ಬಂದೆನು ಕೇಳೋ ಕೊಂದುವೆಯೇಕೋ ಕಂದನನೇ. ಒಂದನ್ನು ಬಿಡದೆ ಬಂದೆನು ಕೇಳೋ ಕೊಂದುವೆಯೇಕೋ ಕಂದನನೇ. ಮಾಡಿದ ಕರ್ಮವು ಕಾಡಿಗೆ ಹೋದರು ಕಾಡನ ಬಿಡದು ಎಂದೆಂದು. ಮಾಡಿದ ಕರ್ಮವು ಕಾಡಿಗೆ ಹೋದರು ಯಾಡದೆ ಬಿಡದು ಎಂದೆಂದು. ರಾಜನ ಕೇಳೋ ಕಾಳಿಂಗ ಒಡೆಯನೆ ಸೂಚಿಕವ ಪದುಯೇ ನುಡಿಯೋ. ರಾಜೇಂದ್ರ, ಪರಮಾತ್ಮ, ಆ ಶನಿಯನ್ನು ನೀವೇಕೆ ದೂಷಿಸಬೇಕಾಗಿತ್ತು? ಆ ಶನಿಯು ರುದ್ರಾರ್ಥ ಸಂಭವನು ನನ್ನನ್ನೇ 10 ಅವತಾರ ಇತ್ತಂಗೆ ಮಾಡಿರೋನು. ಮಿಕ್ಕವರ ಪಾಡೇನು? ನೀವು ಎಲ್ಲಾದರೂ ತೆಗೆದುಕೊಂಡು ಎಲ್ಲಾದರೂ ಹೋಗಿ 7 ವರ್ಷಗಳ ಕಾಲ ನಿಮ್ಮ ಶತ್ರು ರಾಜ್ಯರು ಪಟ್ಟಣ ಮುನ್ನ ನೀವೆಲ್ಲಾದರೂ 7 ವರ್ಷಗಳ ಕಾಲ ತಲೆ ತಪ್ಪಿಸ್ಕೊಂಡು ನಿಮಗೆ ಆಮೇಲೆ ಶುಭ ಉಂಟಾಗುವುದು ಮಗನೇ. ನಾನೇನು ಬರುವೆ, ಶುಭಮಸ್ತು. ಪರಮಾತ್ಮ, ಇದೇನು? ಆ ಪರಮಾತ್ಮನು ನಮ್ಮನ್ನು ಕೈ ಬಿಟ್ಟನಲ್ಲ, ಮುಂದೆ ಏನು ಬಂದು ಒದಗುವುದೋ ಕಾಣಿಲ್ಲಲ್ಲ ಪ್ರಾಣೇಶ್ವರಿ. ದೇವಿ, ಆ ಶ್ರೀಹರಿ ಆಜ್ಞೆಯಂತೆ ನಮಗೆ ಬೇಕಾದ ಸಾಮಾನ್ಯ ದ್ರವ್ಯಗಳನ್ನು ಸಿದ್ಧಪಡಿಸಿಕೊಂಡು ಯಾರಿಗೂ ಕಾಣದಂತೆ ಮಧ್ಯರಾತ್ರಿಯಲ್ಲಿ ಪಟ್ಟಣವನ್ನು ಬಿಡೋಣ ಪ್ರಾಣೇಶ್ವರಿ. ದೇವಿ, ನಾನು ಹೋಗಿ ಕುದುರೆ ಲಾಯಕ್ಕೆ ಹೋಗಿ ಒಂದು ಕುದುರೆಯನ್ನು ಹಿಡಿದು ತರುತ್ತೇನೆ. ನಮಗೆ ಬೇಕಾದ ಸಾಮಾನ್ಯ ದ್ರವ್ಯಗಳನ್ನು ಸಿದ್ಧಪಡಿಸು, ಯಾರಿಗೂ ಕಾಣದಂತೆ ಮಧ್ಯರಾತ್ರಿಯಲ್ಲಿ ಪಟ್ಟಣ.
ಈ ಪ್ರಭುತ್ವ ಒಳಗೊಳಗು ಮತ್ತು ಹೊರಗೊಳಗು ಹೋಗು ಎಲ್ಲೆಲ್ಲೂ ಶ್ರೀಮನ್ನಾರಾಯಣನಲ್ಲಿ ಶಿವನಲ್ಲಿ ಶ್ರೀಮನ್ನಾರಾಯಣನು ನಿನಗೆ ಒಳ್ಳೆ ಒಳ್ಳೆಯ ಮದಾಂಧ ಈಗ ಇಲ್ಲಿ ರಾಜರಥನು ಮಹಾರಾಜರಥನು ಈಗ ಅವನನ್ನು ಕರೆದುಕೊಂಡು ಹೋಗಿ ಬಿಡು. ಮದಂಕಾರಿ ನೋಡು ನನ್ನ ಸಮಾಚಾರ. ಬಾಪುರೇ ಕೊಲ್ಲಾಪುರೇ ಈಗ ಜಯಿಸುವೆ, ಈಗ ಜಯಿಸುವೆ, ಬ್ರಹ್ಮಾಂಡ ಜಯಿಸುವೆ, ಈಗ ಜಯಿಸುವೆ, ಬ್ರಹ್ಮಾಂಡ ಜಯಿಸುವೆ. ಬಾಪುರೇ ಕೊಲ್ಲಾಪುರೇ ಈಗ ಜಯಿಸುವೆ, ಬಾಪುರೇ ಕೊಲ್ಲಾಪುರೇ ಈಗ ಜಯಿಸುವೆ, ಈಗ ಜಯಿಸುವೆ, ಬ್ರಹ್ಮಾಂಡ ಜಯಿಸುವೆ, ಈಗ ಜಯಿಸುವೆ, ಬ್ರಹ್ಮಾಂಡ ಜಯಿಸುವೆ, ಬ್ರಹ್ಮಾಂಡ ಜಯಿಸುವೆ. ಜೈ ಶಂಕರ. ಎಡದೋ ಜಯಿಸುತ್ತಿರುಪದೋ ಜಲಜಾಕ್ಷಣೆ ಏನು ಬರೆದೆಯೋ ಎನ್ನ ಅಣಯ ಪರಮಾತ್ಮ ಬಿಡುತ್ತಲೀ ರಾಜದಾಶಯನೋ ಪರಮಾತ್ಮ ಬಿಡುತ್ತಲೀ ರಾಜದಾಶಯನೋ ಹೋಗುವೆನೋ ನಾಂ ಜಲಜಾಕ್ಷಣ ಕೂಡ ವನಕ್ಕೆ ಪರಮಾತ್ಮ ಕುದುರೆ ಒಳಭಾಗ ಬರುವ ಮುನ್ನಲೇ ಎಲ್ಲ ಎಡಭಾಗವು ಹದರುತ್ತಿರುವುದಲ್ಲ. ಪರಮಾತ್ಮ ಇನ್ನು ಏನು ಬಂದು ಬದುಕುವುದು ಕಾಣೆನಲ್ಲ. ಇರಲಿ, ದೈವ ವಿಲಾಸವಿದ್ದಂತೆ ಆಗಲಿ. ಕುದುರೆ ಲಾಯಕ್ಕೆ ಹೋಗಿ ಒಂದು ಕುದುರೆಯನ್ನು ಹಿಡಿದು ತರುವೆನು. ದೇವಿ, ಸ್ವಾಮಿ. ಸಾಮಾನು ದ್ರವ್ಯಗಳನ್ನು ಸಿದ್ಧಪಡಿಸಿರುವಯ್ಯ. ಹೌದು ಸ್ವಾಮಿ. ದೇವಿ, ಸ್ವಾಮಿ. ಸಾಮಾನು ದ್ರವ್ಯಗಳನ್ನು ಈ ಕುದುರೆ ಮೇಲೆ ಹಾಕಿ ನೀನು ಸಹ ಹತ್ತಿ ಕುಳಿಸಿಕೊ. ಹಾಗಲ್ಲ ಯಾರಿಗೂ ಕಾಣದಂತೆ ಮಧ್ಯರಾತ್ರಿಯಲ್ಲಿ ಪಟ್ಟಣವನ್ನು ಬಿಡೋಣ ದೇವಿ. ಸ್ವಾಮಿ, ಹೇಳಿ. ಈ ಕುದುರೆಯು ಬಹಳ ನಿಧಾನವಾಗಿ ಚಲಿಸುತ್ತಿರುವುದು. ಇದು ಹೀಗೆಯೇ ಹೋದರೆ ಪ್ರಜೆಗಳು ನಮ್ಮನ್ನು ಗುರುತಿಸುವರು. ಆದ್ದರಿಂದ ನಿಮ್ಮ ಕೈಯಲ್ಲಿರುವ ಚಾವಟಿಯಿಂದ ಒಂದು ಬಲವಾದ ಪೆಟ್ಟನ್ನು ಹೊಡೆಯಿರಿ ಸ್ವಾಮಿ. ಬೆಳಕು ಹರಿಯುವ ಮುನ್ನವೇ ನಾವು ದೂರ ಪ್ರದೇಶವನ್ನು ಸೇರಬೇಕು. ನೀನು ಸಹ ಹತ್ತಿ ಕುಳಿತುಕೋ, ನಾನು ಕುದುರೆಯನ್ನು ಜೋರಾಗಿ ಹೊಡೆಯುವೆನು. ಆಗಲಿ. ಸ್ವಾಮಿ, ಹೇಳಿ, ಪ್ರಾಣೇಶ್ವರ. ಹೇಳಿ. ಕೇಳಿದೆಯೋ ಇದೆಯ ಮಾಯೆ ನನಗೆ
ದೇವಿ ಪ್ರಾಣೇಶ್ವರ, ಇದೇನು ಈ ಕುದುರೆಯು ಈ ನಮ್ಮನ್ನು ಈ ಘೋರ ಅರಣ್ಯದಲ್ಲಿ ಬಂಧಿಸುತ್ತಲ್ಲ. ಈಗ ತುಂಬಾ ಕತ್ತಲಾಗಿರುವುದು, ಎಲ್ಲಿಗೆ ತಾನ ಪ್ರಯಾಣ ಮಾಡುವುದು ದೇವಿ? ಸ್ವಾಮಿ, ದೇವಿ, ಪ್ರಿಯ, ನೀನು ಸಾಮಾನು ದ್ರವ್ಯಗಳನ್ನು ಈ ಫಲದ ಮರದಲ್ಲಿ ಇಳಿಸಿ ಆಗ್ಲಿ. ಈ ಕುದುರೆಯನ್ನು ಲಾಯಕ್ಕೆ ಕಟ್ಟಿ ಅನಂತರ ಆಲೋಚಿಸೋಣ ದೇವಿ. ಹಾಗೆ ಆಗಲಿ ದೇವಿ, ಸ್ವಾಮಿ. ದೇವಿ, ಸ್ವಾಮಿ, ಸಾಮಾನು ದ್ರವ್ಯಗಳನ್ನು ಇಳಿಸಿ ಈ ಮರದಡಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನಾನು ಸ್ವಲ್ಪ ಹೊತ್ತು ನೀನು ನಿದ್ರಿಸು. ನಾನು ಬಹಳ ಎಚ್ಚರದಿಂದ ನಿನ್ನನ್ನು ಕಾಯುವನು, ಜಾಗೃತಿಯಾಗಿ ಕಾಯುವನು ಪ್ರಾಣೇಶ್ವರ. ಆಗ್ಲಿ ಸ್ವಾಮಿ. ದೇವಿ, ದೇವಿ, ಸ್ವಾಮಿ, ಹೇಳು ದೇವಿ, ಏಕೆ ಹೇಳು. ಸ್ವಾಮಿ, ಏನಾಯ್ತು? ಏನು? ಕುದುರೆ ಮತ್ತು ಸಾಮಾನು ದ್ರವ್ಯಗಳು ಮಾಯವಾಗಿ ಹೋದವಲ್ಲ. ಪ್ರಾಣೇಶ್ವರ, ದೇವಿ, ದೇವಿ, ಸ್ವಾಮಿ, ಇದೇನು ಸ್ವಾಮಿ? ಆಕಾಟ ಸಹಿಪೆನು ದೇವಿ, ದೇವಿ, ಆ ಪರಮಾತ್ಮನ ಆಜ್ಞೆಯಂತೆ ನಾವು ನಡೆದುಕೊಳ್ಳಬೇಕಾಗಿರುವುದು. ದೇವಿ, ಕುದುರೆ ಸಾಮಾನು ದ್ರವ್ಯಗಳನ್ನು ಈ ಮಾರ್ಗವಾಗಿ ಹುಡುಕಿಕೊಂಡು ಹೋಗೋಣ ಬಾ ದೇವಿ. ಹಾಗೆ ಆಗಲಿ ಸ್ವಾಮಿ. ಹಾಕೂಳನ
ಹೂಡಿದ ಕೊನೆಯಲ್ಲಿ ಹತ್ತಾಗದಿಂದ ಬಿರಿದ ಹಾಲವನ್ನು ಕಾಡಿಗೆ ತಂದಿದ್ದಾಯಿತು. ಅದಕ್ಕಾಗಿ ಈಗ ನನ್ನ ಮೊದಲಿಂದ ರಾಣಿಗೆ ನೀರಿನ ದಾಹವನ್ನು ಮಾಡಿ ಹಾಗೆಯೇ ನೀರು ತರುವನೆ ಬಂದಿದ್ದ ಹಾಲವನ್ನು ಬೇರೆ ಬೇರೆಯಾಗಿ ಮಾಡುವೆನು. ಅದು ಅಲ್ಲದೆ ದಂಪತಿಗಳನ್ನು ಅಗಲಿಸುವೆನು, ಅದಕ್ಕಾಗಿ ಅಗಲಿಸುವೆನು. ಈಗ ನನ್ನ ಮಾಯ ಬಲದಿಂದ ರಾಣಿಗೆ ನೀರನ್ನು ದಾಹವನ್ನುಂಟು ಮಾಡುವೆನು. ಅದಕ್ಕಾಗಿ ನೋಡುತ್ತೀರೋ ಸದಾ ಸಂಪಡೆದು ನರಾಧಮನ ಗೆಲ್ಲುವೆ. ಸದಾ ಸಂಪಡೆದು ನರಾಧಮನ ಗೆಲ್ಲುವೆ, ನರಾಧಮನ ಗೆಲ್ಲುವೆ, ಹರಿಹರ ಗೆಲ್ಲುವೆ, ಗೆಲ್ಲುವೆ, ಗೆಲ್ಲುವೆ. ಜೈ ಶಂಕರ. ಏನಿದು ಮಾಯವು ನನಗಿಂತೂ ದೇವಿ ಏನಿದು ಮಾಯವು ನನಗಿಂತೂ ಒದಗಿತು ಬಹು ಕಷ್ಟ ನಮಗಿಲ್ಲು ದೇವಿ. ದೇವಿ 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 ಸಂಯಾಮಯವು ಕಾಣೆ ನಮ್ಮ ಕರ್ಮವು ತಾನೆ. ಸಂಯಾಮಯವು ಕಾಣೆ ನಮ್ಮ ಕರ್ಮವು ತಾನೆ. ಎನಿದು ನೀ ಬರಿಯ ಎಲ್ಲಿ तो यामागिनो संगार येनी तो माया यनगिल तो कौचु वदागितु बहु काष्टा नमगिल तो देवी
ಎನ್ನಬೇಡ ದೇವಿ. ನೀವು ಇದಕ್ಕಾಗಿ ಇಷ್ಟೊಂದು ಚಿಂತಿಸುವಿರಿ. ಎಂತಹ ಕಷ್ಟ ಬಂದರೂ ಸರಿ, ಸತ್ಯ ಆರೋಕ್ತಿಗಳನ್ನು ಬಿಡಬಾರದೆಂಬ ನಿಮ್ಮ ಆರೋಗ್ಯವು ನೀವು ತಿಳಿದೇನೆ. ನಡೆಯಿರಿ ಸ್ವಾಮಿ, ದ್ರವ್ಯ ಸಾಮಗ್ರಿಗಳನ್ನು ಹುಡುಕೋಣವಂತೆ. ಹಾಗೆ ಆಗಲಿ ಪ್ರಾಣೇಶ್ವರ. ದೇವಿ ಸ್ವಾಮಿ, ಇನ್ನು ನನಗೊಂದೇ ಜೀವ ಸಹ ಇಡಲು ನನ್ನಿಂದ ಸಾಧ್ಯವಾಗುತ್ತದೆ. ದೇವಿ ಅಮ್ಮ, ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳಲ್ಲೂ ನಡೆಯಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಪ್ರಾಣೇಶ್ವರ, ಅಮ್ಮ, ನಡೆಯಲಾರೆನು ಕಾಂತ ನಡುಕಾಡಲು ಈಗ. ಪ್ರಾಣೇಶ್ವರ, ಅಮ್ಮ, ಅಮ್ಮ,
ಪ್ರಾಣೇಶ್ವರ, ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳಲ್ಲಿ ನಡೆಯಲು ನನ್ನಿಂದ ಸಾಧ್ಯ. ಸ್ವಾಮಿ ಪ್ರಾಣೇಶ್ವರ, ನನಗಾದರೂ ಬಹಳ ಮಾಯಾರಿಕೆ ಆಗಿರಬಹುದು. ಸ್ವಾಮಿ, ಎಲ್ಲಿಯಾದರೂ ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಂದಿರ ಸ್ವಾಮಿ. ದೇವಿ, ಇದೇನು ಈಗಲೂ ತುಂಬಾ ಕತ್ತಲಾಗಿದೆ. ಜಲವೆಲ್ಲಿರುವುದು ಕಾಣಿನಲ್ಲ. ಪ್ರಾಣೇಶ್ವರಿ, ಅನ್ನವನ್ನು ಕೇಳದೆ ಬಳಲಿ ಬೆಂಡಾಗಿ ನೀರನ್ನು ಕೇಳುತ್ತಿರುವೆಯಲ್ಲ ದೇವಿ. ಇರಲಿ, ದೈವ ವಿಲಾಸವಿದ್ದಂತೆ ಹಾಗಲಿ. ಎಲ್ಲಾದರೂ ಸರಿ, ಜಲವನ್ನು ತಂದೆ ತರುತ್ತೀವಿ. ಪ್ರಾಣೇಶ್ವರಿ ದೇವಿ, ಅದು ಪಾಶ್ವದಲ್ಲಿ ನದಿ ಹರಿಯುವಂತೆ ಕಾಣುತ್ತಿರುವುದು. ಉಂಗ್ರ ತಗೊಬಲ್ರಿ, ಉಂಗ್ರ ಎತ್ಕೊಂಬರ, ಉಂಗ್ರ ಎತ್ಕೊಂಬ. ದೇವಿ ಸ್ವಾಮಿ, ಎಲ್ಲಿ ಆದರೂ ಸರಿ ನೋಡು, ಪಾಶ್ವದಲ್ಲಿ ನದಿ ಹರಿಯುವಂತೆ ಪಾಶವಾಗುತ್ತಿರುವುದು. ಅಲ್ಲಿಗೆ ಹೋಗಿ ಈ ನನ್ನ ವಜ್ರದ ಉಂಗ್ರವು ಬೆಳಕಿನಿಂದ ನಿನಗೆ ಜಲವನ್ನು ತಂದೇ ತರುತ್ತೀನಿ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ಸ್ವಾಮಿ, ಸ್ವಾಮಿ, ಈ ಕ್ರೂರ ಮೃಗಗಳ ಶಬ್ದವು ಬಹಳವಾಗಿರುವುದು. ನನಗೂ ಭಯವಾಗುವುದು ಸ್ವಾಮಿ. ಬೇಗನೆ ಬಂದು ಬಿಡಿ ಪ್ರಾಣೇಶ್ವರ. ಹೋಗಿ ಬರಲೇ ಸ್ವಾಮಿ. ಪ್ರಾಣೇಶ್ವರಿ, ನಿನಗೆ ನಾನು ಪ್ರಾಣೇಶ್ವರ, ನಿನಗೆ ನಾನು, ನನಗೆ ನೀನು, ಜೀವನ ಸಾಗಿರಲು ರಮಣ, ಜೀವನ ಸಾಗಿರಲು ನಿನಗೆ ನಾನು, ನನಗೆ ನೀನು, ಜೀವನ ಸಾಗಿರಲು ರಮಣ, ಜೀವನ ಸಾಗಿರಲು. ಬೇಗನೆ ಬಂದು ಬಿಡಿರಿ ಸ್ವಾಮಿ, ನನಗೆ ಆದ್ದರಿಂದ ಬೇಗನೆ ಬಂದು ಬಿಡಿ ಸ್ವಾಮಿ, ಬೇಗನೆ ಬಂದು ಬಿಡಿ. ದೇವಿ, ಇದು ಈ ನನ್ನ ವಜ್ರದ ಹುಂಡವು ಬೆಳಕಿನಿಂದ ಎಲ್ಲಿ ಆದರೂ ಸರಿ ಜಲವನ್ನು ತಂದೆ ತರುತ್ತೀನಿ. ಪ್ರಾಣೇಶ್ವರಿ, ನಾನು ಬರುವ ತನಕ ಈ ಫಲದ ಮರದಡಲ್ಲಿ ಕುಳಿತು ಆ ಪರಮಾತ್ಮನನ್ನು ಜ್ಞಾನಿಸುತ್ತಾ ದೇವಿ, ನಾ ಇಲ್ಲದ ಸಮಯದಲ್ಲಿ ನಿನ್ನನ್ನು ಯಾವುದಾದರೂ ಕ್ರೂರ ಮೃಗವು ಕೊಂದು ತಿಂದಿದ್ದರೆ ನನ್ನ ಗತಿಯೇನು? ದೇವಿ, ದೇವಿ, ನಾನು ಹೋಗಿ ಬರಲಿ. ದೇವಿ, ಹೋಗಿ ಬರಲಿ. ಸ್ವಾಮಿ, ಬೇಗನೆ ಬಂದು ಬಿಡಿ ಸ್ವಾಮಿ. ಹೋಗಿ ಬರ್ತೀನಿ ದೇವಿ. ಚಂದ್ರಾಸ, ಶನಿ ರಾಜ ನಿಲ್ದಾನೆ
ಸಕಲ ರಾಜವ ಕಳೆದು ಹೋ ಪರಮಾತ್ಮ ಶನಿ ರಾಜನಿಂದಾನೆ ಸಕಲ ರಾಜವ ಕಳೆದು ಬಂದೇವು ನಾವು ಸಾವಿತ ಅರಣ್ಯ ಸೇರಿ ದೇವಾ ದೇವಾ ಶನಿ ದೇವಾ ಪರಮಾತ್ಮ ಮೂರು ದಿವಸಗಳಿಂದ ಪರಮಾತ್ಮ ಮೂರು ದಿವಸಗಳಿಂದ ಅನ್ನ ನೀರಿಲ್ಲದೆ ಹಡುಪಾಪಿನ ನಾನದೆ ಪರಮಾತ್ಮ ಕಡುಪಾಪಿನ ನಾನದೆ ನಮ ಯಾರೋ ಗತಿಯಿಲ್ಲೋ ಶನಿ ರಾಜನಿಂದಾನೆ ಸಕಲ ರಾಜವ ಕಳೆದು ಬಂದೇವು ನಾವು ಸವಿತ ಅರಣ್ಯ ಸೇರಿ ದೇವಿ 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 ಅಯ್ಯೋ ಪರಮಾತ್ಮ ಇದು ಇಲ್ಲ ಒಂದು ನದಿ ಇರುವುದು ಈ ನನ್ನ ವಜ್ರದ ಉಂಗರವು ಬೆಳಕಿನಿಂದ ಇಲ್ಲಿ ಈ ಜಲವನ್ನು ತೆಗೆದುಕೊಳ್ಳಲು ಹೋಗಬೇಕು ಅಮ್ಮ ಗಂಗಾ ಭವಾನಿ ಈ ನಿಜ ರಾತ್ರಿಯಲ್ಲಿ ನಿನ್ನನ್ನು ತೆಗೆದುಕೊಳ್ಳಲು ನನಗೆ ಅಪ್ಪಣೆಯನ್ನು ಕೊಡುತ್ತಾಯಿ ಹೋ ಪರಮಾತ್ಮ ಇದೇನು ಈ ವಜ್ರದ ಉಂಗುರವು ಈ ನೀರಿನಲ್ಲಿ ಬಿದ್ದು ಮಾಯವಾಯಿತಲ್ಲ ಪರಮಾತ್ಮ ನನ್ನ ಸತಿ ಇರುವ ಬಳಿಗೆ ನಾನು ಹೇಗೆ ಜ್ವಾಲೆ ಹೋಗಲಿ ಸರಿ ದೇವ ಇನ್ನು ನಮ್ಮ ಮೇಲೆ ದಯ ಬಾರಲಿಲ್ಲವೇ ತಂದೆ ಇರಲಿ ಯಾವುದಾದರೂ ಒಂದು ಫಲವೃಕ್ಷವನ್ನು ಗುರುತಿಡಿದುಕೊಂಡು ನನ್ನ ಸತಿ ಇರುವ ಬಳಿಗೆ ಹೋಗುವೆನು ಪರದೇಶಿಯಾದೇನೋ ನಾನು ಈತರ್ಯಾರು ಗತಿಯ ಯಮಗೆ ಪರಮಾತ್ಮ ಪರದೇಶಿಯಾದೇನೋ ನಾನು ಈತರ್ಯಾರು ಗತಿಯ ಯಮಗೆ ಪರಮಾತ್ಮ
ಕಾಡೋಳು ಕಾಂತೆ ನೀನು ಬಹು ಕಷ್ಟ ಪಡುವ ತಾಯ್ತೆ ಪರದೇಶಿಯಾದೇನು ನಾನು ಇತರ್ಯಾರು ಗತಿಯ ಯಮಯೇ ಬಲಭುಜ ಪೋದರುದೆ ಚಲಿ ಪೊದು ಮಲಗಣ್ಣ ಪ್ರಾಣೇಶ್ವರ ಎಲ್ಲಿರುವರೆ ಸ್ವಾಮಿ ನನಗೆ ಭಯವಾಗುತ್ತಿರುವುದು ಪ್ರಾಣೇಶ್ವರ ಬಲಭುಜ ಪೋದರುದೆ ಚಲಿ ಪೊದು ಮಲಗಣ್ಣ ಈ ನಡು ಕಾಡೋಳು ನಾ ಹೇಗೆ ಸಹಿಸಲಿ ಪ್ರಾಣೇಶ್ವರ ಎಲ್ಲಿರುವರೆ ಸ್ವಾಮಿ ಈ ನಡು ಕಾಡೋಳು ನಾ ಹೇಗೆ ಸಹಿಸಲಿ ಆವಿರಿ ತೋರುವುದು ಶಕುನ ದುಶಕುನ ಪ್ರಾಣೇಶ್ವರ ನೀರು ತರಲು ಹೋದ ಕಾಂತನು ಬರಲಿಲ್ಲ ಪ್ರಾಣೇಶ್ವರ ಎಲ್ಲಿರುವರೆ ಸ್ವಾಮಿ ಪ್ರಾಣೇಶ್ವರ ನೀರು ತರಲು ಹೋದ ಕಾಂತನು ಬರಲಿಲ್ಲ ಈ ನಡು ಕಾಡೋಳು ನಾ ಹೇಗೆ ಸಹಿಸಲಿ ಈ ನಡು ಕಾಡೋಳು ನಾ ಹೇಗೆ ಸಹಿಸಲಿ ಹಾವಿದಿ ತೋರುವುದು ಶಕುನ ಪ್ರಾಣೇಶ್ವರ ಜಲವನ್ನು ತರಲು ಹೋದವರು ಇಷ್ಟು ವೇಳೆಯಾದರೂ ಬಾರಲಿಲ್ಲವಲ್ಲ ಸ್ವಾಮಿ ಇಲ್ಲಿ ಆದರೂ ಕ್ರೂರ ಮೃಗಗಳ ಶಬ್ದವು ನನಗೆ ಬಹಳ ಬಾಧಿಸುತ್ತಿರುವುದು ನಾನೇನು ಮಾಡಲಿ ನನಗೆ ಬಹಳ ಭಯವಾಗುತ್ತಿರುವುದಲ್ಲ ಇದೇನಿದು ಯಾವುದೋ ಹುಲಿಯು ನನ್ನನ್ನು ತಿನ್ನಲು ಬರುತ್ತಿರುವುದಲ್ಲ ಹುಲಿ ಹುಲಿ ಅಯ್ಯೋ ಹುಲಿ ಆ, ಅಮ್ಮ ಧರಿದ ಮೂರ್ಖನ ಮನದೊಳು ಹೊರಗಿಸಿ ಬರಿ ಬರಿ ಕಷ್ಟ ಮಾಡಿಕೊಳ್ಳುವೆ ಕರುಣೆ ಇಲ್ಲದೆ ಕಾಂತೆಯನ್ನು ಬಲಿಸಿ ಬೋಧಿಸಿ ಬೀಳಿಸಿ ಎಂದಿರುವೆ ಬೋಧಿಸಿ ಬೀಳಿಸಿ ಎಂದಿರುವೆ ಬೋಧಿಸಿ ಬೀಳಿಸಿ ಎಂದಿರುವೆ ಕಪಟ ಬ್ರಾಹ್ಮಣ ದೇಶದ ಹೋಗಿ
ಕಪಟ ಬ್ರಾಹ್ಮಣ ವೇಷದ ಹೋಗಿ ಉಪಾಯದಲ್ಲಿವೆ ನಾನೀಗ ವಿಪರೀತಿಯಲ್ಲಿರುವರು ತರುಣಿ ಅಪರಾಧಿಯೋ ನಾನಲ್ಲ ಅಪರಾಧಿಯೋ ನಾನಲ್ಲ ಅಪರಾಧಿಯೋ ನಾನಲ್ಲ 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 ಸತ್ಯರಥ ಊರಿನ ಮನೆಯಲ್ಲಿ ಎಂಬತ್ತು ಹತ್ತೋದರಿಂದ ಜನಕ್ಕೆ ಎಂತ ಗತಿ ಬಂದು ನೋಡಿ ನಿನಗೆ ಭಾರಿ ಈಗ ನನ್ನ ಮನೆಯ ಬಲದಿಂದ ಆಕೆಯು ಕಾಡಿನಲ್ಲಿ ಬರುತ್ತಿದ್ದಳು ಕಾಡಿನಲ್ಲಿ ತಪ್ಪಲೆಲ್ಲ ಕಷ್ಟಪಡುತ್ತಿರುವುದು ಈಗ ನನಗೆ ಒಳ್ಳೆಯ ಸಮಯವಾಗಿರುವುದು ಈಗ ನಾನು ಮಾಯ ಬ್ರಾಹ್ಮಣ ವೇಷದಿಂದ ಹೋಗಿ ಆಕೆಗೆ ಕೈತಾಪಚಾರ ಮಾಡಿ ಹಾಗೆ ಮೂಗಿನಲ್ಲಿರುವ ಮೂಗುತಿಯನ್ನು ಅಪಹರಿಸನು ಕಾರಣವೇನೆಂದರೆ ಆಕೆ ಮೂಗಿನಲ್ಲಿರುವಾಗ ಮೂಗುತಿಯು ಈ ಕಾಡಿನಲ್ಲಿ ಮಾರಿ ಅದರಿಂದ ಬರುವ ಹಣದಿಂದ 2 ದಿವಸ ಜೀವನ ಮಾಡುವಳೆಂಬ ನೆಪದಿಂದ ನಾನು ಈಗಲೇ ಆ ಮೂಗುತಿಯನ್ನು ಅಪಹರಿಸುವೆನು ಈ ಕಾರ್ಯವನ್ನು ಹೀಗಲೇ ಮಾಡುವೆನು ಸದಾ ಹೊರಪಡುವ ಹರಿಹರ ಗೆಲ್ಲುವೆ